ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಆಂಧ್ರದ ವಿಶಾಖಪಟ್ಟಣಂನಲ್ಲಿ ಅನಿಲ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ 10ಕ್ಕೆ ಏರಿಕೆ ಆಗಿದೆ. ಸಾವನ್ನಪ್ಪಿದವರ ಸಂಖ್ಯೆ ಈ ಒಂದು ದುರಂತದಲ್ಲಿ 10ಕ್ಕೆ ಏರಿಕೆ ಆಗಿರುವಂತದ್ದು. 180 ಜನಕ್ಕೆ ವಿಶಾಖಪಟ್ಟಣಂನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸಾಕಷ್ಟು ಜನ, ಸಾವಿರಾರು ಜನ ಅಸ್ವಸ್ಥಗೊಂಡಿದ್ದಾರೆ. 40 ಜನ ಅಪೋಲೋ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂತದ್ದು. ಅಪೋಲೋದಲ್ಲಿ 3 ಸ್ಥಿತಿ ಗಂಭೀರವಾಗಿದೆ ಅಂತ ತಿಳಿದು ಬರ್ತಾ ಇದೆ. ಸುಮಾರು 1,500 ಕುಟುಂಬಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಆ ಒಂದು ಕಾರ್ಖಾನೆಯ ಫ್ಯಾಕ್ಟರಿಯ ಸುತ್ತಮುತ್ತ ಇದ್ದಂತಹ ಗ್ರಾಮಗಳಲ್ಲಿ ಇದ್ದಂತಹ ಜನರನ್ನ ಈಗ ಆಲ್ರೆಡಿ ಸ್ಥಳಾಂತರ ಮಾಡಲಾಗ್ತಾ ಇದೆ. ಸುಮಾರು 1,500 ಕುಟುಂಬಗಳನ್ನ ಈಗ ಆಲ್ರೆಡಿ ಸ್ಥಳಾಂತರ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಸುಮಾರು 5ರಿಂದ 6 ಗ್ರಾಮಗಳು ಆ ಒಂದು ವ್ಯಾಪ್ತಿಯಲ್ಲಿ ಬರುವಂತದ್ದು. ಸೊ ಹೀಗಾಗಿ ಸಾಕಷ್ಟು ಜನ ಅಲ್ಲಿ ಅಸ್ವಸ್ಥರಾಗ್ತಾ ಇದ್ರು. ಕೆಲವರನ್ನ ಆಸ್ಪತ್ರೆಗೆ ಈಗ ಆಲ್ರೆಡಿ ಸೇರಿಸಲಾಗಿದೆ. ಇನ್ನು ಸಾಕಷ್ಟು ಜನರನ್ನ ಸ್ಥಳಾಂತರ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇರುವಂತದ್ದು. ಈ ಒಂದು ಅನಿಲ ದುರಂತ ಏನ್ ಸಂಭವಿಸಿತು ವಿಶಾಖಪಟ್ಟಣಂನಲ್ಲಿ ಕಂಪ್ಲೀಟ್ ಆಗಿ ವಿಷಮಯ ಸ್ಥಿತಿಯಲ್ಲಿದೆ ಅಲ್ಲಿನ ಪರಿಸ್ಥಿತಿ. ಸೊ ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಈಗ ಆಲ್ರೆಡಿ ಅಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಸ್ಟಿರೈನ್ ಅನ್ನುವ ಒಂದು ಗ್ಯಾಸ್ ಸೋರಿಕೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿನೇ ಅಲ್ಲಿ ಸಾಕಷ್ಟು ಜನ ಈಗ ಆಲ್ರೆಡಿ ಅಸ್ವಸ್ಥರಾಗಿ ಇನ್ನು ಒಂದ್ ಕಡೆ ಎಲ್ಲೆಲ್ಲಿ ಓಡಾಡ್ತಾ ಇದ್ರು ಅಲ್ಲಲ್ಲೇ ಬಿದ್ದಿರುವಂತದ್ದು. ಅವರನ್ನ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಅನ್ನ ಈಗ ನೀಡಲಾಗ್ತಾ ಇದೆ. This is about in the morning around 3:30 or so. There was a call at dial 100 that something like this accident has happened. There is some gas leak. So immediately our police team, patrol team, had responded to the scene and reached there within 10 minutes. And then they saw this smoggy smoke around, and they were able to quickly ascertain what is the details. And with the help of that loudspeaker which is fitted on the vehicle, they started announcing asking the people to come out and move out of this location. So this Venkatapuram village is just abetting this factory. So people were rushing out, and then immediately, all the police teams, emergency teams, 108 ambulances were also called to try to evacuate these people from there. There are about 1,200 to 1,500 households are there. 2,000 to 3,000 population would be there in that village, which is just adjacent to this factory. But fortunately, it's not a lethal kind of a gas. It's only that high doses of intake of it may lead to, fatalities. But so therefore, it's not of that kind of a serious concern. Then so far about almost 800 people were evacuated in the morning to various hospitals. Those who were critical were taken to the KGH hospital, the general hospital at Vizag. And so far the total casualties is 8, which has been confirmed. Out of that, lost consciousness. There are reports that yes. 200 to 2,000. There are many people initially, breathlessness, and then some of them lost their I won't say consciousness. Yes, yeah, because gasping and then disorientation. Some disorientation was there. At best maybe 1 or 2. We were in touch with Honorable CM was also constantly in touch. Just before he left, the report which he received and was something like at best maybe 1 or 2 more casualties could be, because it's under control and contained. So all the cases which are in the hospital, it's not really critical. Maybe 1 or 2. There seems to be still under the criticals. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮಕ್ಕಳ ವೈದ್ಯರಾಗಿರುವಂತ ರವಿಶಂಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಈಗ ನೋಡ್ತಾ ಇದ್ದಾರೆ ಅನಿಲ ದುರಂತ ಸಂಭವಿಸಿರುವಂತದ್ದನ್ನ. ಸಾಕಷ್ಟು ಜನ ಓಡಾಡ್ತಾ ಇರುವಂತಹ ಸಂದರ್ಭದಲ್ಲೇ ಅಲ್ಲಿ ಬಿದ್ದೋಗ್ತಾ ಇರುವಂತದ್ದು, ಸುಸ್ತಾಗ್ತಾ ಇದ್ದಾರೆ. ಏನ್ ಮಾಡುದು ಅಂತಾನೂ ಕೂಡ ಗೊತ್ತಾಗ್ತಾ ಇಲ್ಲ ಚಿಕ್ಕ ಮಕ್ಕಳ ಪರಿಸ್ಥಿತಿಯಲ್ಲಿ. ಯಾವ ರೀತಿಯಾಗಿ ಈಗ ಪರಿಸ್ಥಿತಿಯನ್ನ ನಿಭಾಯಿಸಬೇಕಾಗುತ್ತೆ ಚಿಕ್ಕ ಮಕ್ಕಳ ದೃಷ್ಟಿಯಲ್ಲಿ ನೋಡೋದಾದ್ರೆ?
ಸರ್ ಅದು ಲೀಕ್, ಅದು ಗ್ಯಾಸ್ ಆಗಿರೋದ್ರಿಂದ ಸ್ಟೈರನ್ ಅನ್ನೋ ಗ್ಯಾಸ್ ಅದು ಗಾಳಿಲೆಲ್ಲ ತುಂಬಾ ಇರ್ತದೆ. ಅದು ಫಸ್ಟ್ ಆಫ್ ಆಲ್ ಅದು ಕಾನ್ಸಂಟ್ರೇಷನ್ ಅದು ಜಾಸ್ತಿ ಇದೆ ಅಂತ ಕಾಣುತ್ತೆ ಏರಲ್ಲಿ. ಅದು ಕಾನ್ಸಂಟ್ರೇಷನ್ ಅದು ಆಕ್ಚುಲಿ ಜಾಸ್ತಿ ಹೊತ್ತು ಗಾಳಿಯಲ್ಲಿ ಇರೋದಿಲ್ಲ, ಅನ್ಲೆಸ್ ಅಂತ ಕಂಟಿನ್ಯೂಸ್ ಆಗಿ ಲೀಕೇಜ್ ಇತ್ತು ಅಂದ್ರೆ, ಇರ್ಲಿಲ್ಲ ಅಂದ್ರೆ ಅದು ಬೇಗ ಅದು ಗಾಳಿಯಿಂದ ಡಿಸಪಿಯರ್ ಆಗೋ ಚಾನ್ಸಸ್ ಇರ್ತದೆ. ಆದಷ್ಟು ಔಟ್ಸೈಡ್ ಇರೋದೇ ಒಳ್ಳೇದು, ಯಾಕೆಂದ್ರೆ ಮನೆಯೊಳಗೆ ಸೇರ್ಕೊಂಡು ಕಿಟಕಿ ಎಲ್ಲ ತೆಗೆದು ಬಾಳೆಲ್ಲ ಹಾಕೊಂಡು ಇದೆಲ್ಲ ಮಾಡ್ತೀನಿ ಅಂದ್ರೆ ಗ್ಯಾಸ್ ಒಳಗೆ ಸೇರ್ಕೊಳ್ಳುತ್ತೆ, ಬೇಕಾಗಿರೋ ಆಕ್ಸಿಜನ್ ಸಿಗೋದಿಲ್ಲ. ಸೊ ಆದಷ್ಟು ಎಲ್ಲಿ ಗಾಳಿ ಚೆನ್ನಾಗಿ ಸಿಗತ್ತೆ ಅನ್ನೋ ಪ್ಲೇಸ್ ಇರ್ತದೆ ಅಲ್ಲಿ ಸೇರ್ಕೊಳ್ಳೋದು ಒಳ್ಳೇದು. ಒಂದ್ಸಿಗೆ ಮತ್ತೆ ಗುಂಪಲ್ಲಿ ಸೇರ್ಕೊಂಡ್ರು ಅದು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ಆದಷ್ಟು ಸ್ವಲ್ಪ ಸೆಪರೇಟ್ ಔಟ್ ಆಗಿ ಇದ್ದು ನೋಡ್ಕೊಳ್ಳೋದು ಒಳ್ಳೇದು. ಅದು ಸಾಮಾನ್ಯವಾಗಿ ವಾಮಿಟಿಂಗ್ ಸೆನ್ಸೇಷನ್ ಅಥವಾ ಉಸಿರಾಡಕ್ಕೆ ಕಷ್ಟ ಆಗೋದು, ಕಣ್ ಕೆಂಪಾಗೋದು, ಮೈ ಮೇಲೆ ರ್ಯಾಷಸ್ ತರ ಬರೋದು, ವಾಮಿಟಿಂಗ್ ತರ ಆಗೋದು ಹೀಗಾಗತ್ತೆ. ತುಂಬಾ ಲೆವೆಲ್ ಜಾಸ್ತಿ ಆದ್ರೆ ಅನ್ಕಾನ್ಶಿಯಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಎಲ್ಲಿ ಓಪನ್ ಏರ್ ಇರ್ತದೆ ಆದಷ್ಟು ಪ್ಲಾಂಟ್ ಇರೋದ್ರದ್ದು ಜಾಗದಿಂದ ದೂರ ಹೋಗೋದು ಒಳ್ಳೇದು. ಓಪನ್ ಏರ್ ಅಲ್ಲಿ ಇರೋದು ಒಳ್ಳೇದು. ಮನೆಯೊಳಗೆ ಇಟ್ಕೊಂಡು ಬಾಗ್ಲ ಹಾಕೊಳ್ತೀನಿ, ಕಿಟಕಿ ಇಟ್ಕೊಳ್ತೀನಿ ಅನ್ನೋದು ಸ್ವಲ್ಪ ತಪ್ಪಾಗತ್ತೆ. ಯಾಕಂದ್ರೆ ಗಾಳಿ ಈಗ ತುಂಬಾ ಜನ ಮಕ್ಕಳಿಗೆಲ್ಲ ಮೈ ಮೇಲೆಲ್ಲ ಬೊಬ್ಬೆ ಬರೋದು, ಕಣ್ಣಲ್ಲಿ ನೀರೆಲ್ಲ ಬರ್ತಾ ಇರೋದು, ಮೈ ಕರ್ತ ಇದೆಲ್ಲ ಆಗ್ತಾ ಇದೆಯಂತೆ. ಹೌದು ಸರ್, ಅದು ಎಫೆಕ್ಟ್ ಅದೇ. ಈಗ ತಾನೇ ಹೇಳಿದ್ನಲ್ಲ ನಾನು, ಮೈ ಮೇಲೆ ಬೊಬ್ಬೆ ತರ ಬರೋದು, ಕಣ್ ಕೆಂಪಾಗೋದು, ಉಸಿರಾಡೋ ಕಷ್ಟ ಆಗೋದು ಇದಾಗತ್ತೆ. ಈಗ ಬಂದ್ಮೇಲೆ ನಾವೇನು ಮಾಡಕ್ಕಾಗಲ್ಲ, ಬಂದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟೇ ಬೇರೆ ತರ ಕೊಟ್ಕೊಳ್ಬೇಕಾಗತ್ತೆ. ಆಲ್ರೆಡಿ ಬರದೇ ಇರೋರು ಸ್ವಲ್ಪ ಆದಷ್ಟು ಪ್ಲಾಂಟ್ ಇಂದ ದೂರ ಹೋಗಿ ಓಪನ್ ಏರ್ ಅಲ್ಲಿ ನಿಂತ್ಕೊಳ್ಳೋದು ಒಳ್ಳೇದು. ಈ ಅಸ್ತಮ ಇದ್ದಂತವ್ರಿಗೆಲ್ಲ ಮೊದಲೇ ಉಸಿರಾಟದ ತೊಂದರೆ, ಸೊ ಅವರಿಗೆ ಇನ್ನೂ ಕಷ್ಟ ಇರುತ್ತೆ. ಇನ್ನು ಚಿಕ್ಕ ಮಕ್ಕಳ ಪರಿಸ್ಥಿತಿ ಹೇಗೆ ಅನ್ನೋದೇ ಪ್ರಶ್ನೆ ಆಗಿದ್ದು ಅಲ್ಲಿ. ಕಷ್ಟ, ಹೌದು ಸರ್, ನೀವ್ ಹೇಳ್ತಾರೆ ಕರೆಕ್ಟ್. ಅಸ್ತಮ ಇದ್ದವರಿಗೆ, ಆಲ್ರೆಡಿ ಅಲರ್ಜಿ ಇರೋರಿಗೆ, ಈಗ ಅಲರ್ಜಿಕ್ ಸ್ಕಿನ್ ಅಲ್ಲೂ ಅಲರ್ಜಿ ಇರೋರಿಗೆ, ಇಂಥವ್ರಿಗೆ ತುಂಬಾ ತೊಂದರೆ ಆಗತ್ತೆ. ನಿಜ, ಅವ್ರು ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು ಸರ್ ಅದಕ್ಕೆ. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ರವಿಶಂಕರ್ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಈ ಅಲರ್ಜಿಗಳೆಲ್ಲ ಉಂಟಾಗಿರುತ್ತೆ, ಬೆಟರ್ ಅವರು ಓಪನ್ ಏರ್ ಅಂದ್ರೆ ಅಲ್ಲಿ ಆ ಸ್ಥಳವನ್ನೇ ಬದಲಾಯಿಸ್ಬಿಟ್ರೆ ಒಳ್ಳೇದು. ಅಂದ್ರೆ ಆ ಇರುವಂತ ಜಾಗದಿಂದ ಬೇರೆ ಕಡೆ ಹೋದ್ರೇನೆ ಬೆಟರು ಅಂತ ಅವರು ಹೇಳ್ತಾ ಇದ್ದಂಥದ್ದು. ಇಲ್ಲಿ ಈಗ ಆಲ್ರೆಡಿ ಅಲ್ಲಿನ ಆಂಧ್ರ ಪ್ರದೇಶದ ಸರ್ಕಾರ ಅಲ್ಲಿ ಸ್ಪೀಕರ್ ಗಳ ಮುಖಾಂತರ ಅನೌನ್ಸ್ ಅನ್ನ ಕೂಡ ಮಾಡ್ತಾ ಇದೆ. ಒದ್ದೆ ಬಟ್ಟೆಗಳನ್ನ ನಿಮ್ಮ ಮುಖಕ್ಕೆ ಕಟ್ಕೊಳ್ಳಿ, ಆ ಸಂದರ್ಭದಲ್ಲಿ ಆ ಒಂದು ವಿಷ ಅನಿಲವನ್ನ ಅವಾಯ್ಡ್ ಮಾಡಬಹುದು ಅನ್ನುವ ಸೂಚನೆಗಳನ್ನ ಕೂಡ ಹೇಳ್ತಾ ಇರುವಂತದ್ದು, ಅನೌನ್ಸ್ ಅನ್ನ ಮಾಡ್ಲಾಗ್ತದೆ. ಇನ್ನ 5-6 ಗ್ರಾಮಗಳು ಆ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ತುಂಬಾ ಡೇಂಜರಸ್ ಸ್ಥಿತಿಯಲ್ಲಿರುವಂತಹ ಸುತ್ತಮುತ್ತಲಿನ 5-6 ಗ್ರಾಮಗಳ ಜನರನ್ನ, ಸುಮಾರು 1,500 ಕುಟುಂಬಗಳನ್ನ ಈಗ ಆಲ್ರೆಡಿ ಸ್ಥಳಾಂತರ ಮಾಡಲಾಗಿದೆ. ಆ ಒಂದು ಜಾಗದಿಂದನೇ ಸ್ಥಳಾಂತರವನ್ನ ಮಾಡಲಾಗಿರುವಂತದ್ದು. 1,500 ಕುಟುಂಬಗಳು ಅಲ್ಲಿದ್ವು, ಅವರನ್ನ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಸುಮಾರು 5,000ಕ್ಕೂ ಹೆಚ್ಚಿನ ಜನ ಅಸ್ವಸ್ಥರಾಗಿದ್ರಲ್ಲ, ಅವ್ರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತದೆ. ಇನ್ನ ಸುಮಾರು 180ಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು, ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಲಾಗ್ತಾ ಇದೆ. ಇನ್ನ ಆ ಒಂದು ಪ್ರದೇಶಕ್ಕೆ ಮುಖ್ಯಮಂತ್ರಿಗಳಾಗಿರುವಂತಹ ಜಗನ್ ಮೋಹನ್ ರೆಡ್ಡಿ ಅವರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಅವರು ಭೇಟಿಯನ್ನ ನೀಡಲಿದ್ದಾರಂತೆ. ಅವ್ರಿಗೆ ಆಲ್ರೆಡಿ ತುರ್ತು ಸಭೆಯನ್ನ ಕರೆದಿದ್ರು, ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಸಚಿವ ಸಂಪುಟದ ಜೊತೆನೂ ಕೂಡ ಅವರು ಚರ್ಚೆಯನ್ನ ಮಾಡಿರುವಂಥದ್ದು, ಕ್ಯಾಬಿನೆಟ್ ಮಿನಿಸ್ಟರ್ಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಹಾಗೆ ಪ್ರಧಾನಮಂತ್ರಿಗಳಿಗೂ ಕೂಡ ವಿವರಣೆಯನ್ನ ನೀಡಿದ್ದಾರೆ. ಏನಾಯ್ತು, ಏನು ಎತ್ತ, ಏನ್ ಕಾರಣ ಇದಕ್ಕೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೂಡ ನೀಡಿರುವಂಥದ್ದು. ಇನ್ನ NDRF ತಂಡಗಳನ್ನ ಕೇಂದ್ರ ಸರ್ಕಾರ ಅಲ್ಲಿಗೆ ಕಳುಹಿಸಿ ಕೊಟ್ಟಿದೆ. రాత్రి 2:30 గంటల టైంలో మేము పడుకున్నామన్నా. పడుకున్న టైంలో సమ్మర్ కాబట్టి అందరూ కిటికీ తలుపు అవి తీసి ఉంచారన్నమాట. దానివల్ల ఏంటంటే ఏదో గాలి వచ్చింది, అదే స్టెరాన్ ఏదో చెప్తున్నా, నాకు కూడా తెలియదు, నేను చదువుకోలేదు. దానివల్ల ఊపిరాడలేదు, మనిషికి ఊపిరాడక చచ్చిపోతున్నారు అన్నమాట. ఇక మొత్తం ఒళ్ళంతా మంటలు, కంట్లోంచి నీళ్ళు. కనీసం ఏ టైం నుంచి తలుపు తీసి బయటకు వద్దామన్నా సరే మొత్తం మంటలు, పొగమంచు ఉంటుంది కదా, పొగమంచు మొత్తం కప్పేసి మాట చలికాలంలో. అది ఏ టైం అంటే ఎవరికి ఏది తెలియట్లేదు, మొత్తం అంతా పరుగులు. ఎటు వెళ్తాం, డాన్ సైడ్ పరిగెట్టినా సరే గాలి వచ్చేస్తుంది. జనాలంతా పడిపోయి రోడ్ల మీద నడుస్తుంటే పడిపోతున్నారు అన్న. ఇంట్లో చిన్నపిల్లలు సైతం మొత్తం, ఇంట్లో మా అమ్మ కూడా పడిపోయారు, మన కింద పడిపోయారు. ఏం చేయాలో తెలియక 4 సంవత్సరాలు తీసుకొచ్చి చేస్తున్నాం. వాళ్ళందరూ వేపకుండా ఊరవతల 2-3 కిలోమీటర్ దూరంలో ఊరనగతలు దాచిపెట్టి వచ్చి అంతా మాకు తోచిన మేము చేస్తున్నాం. కంపెనీ మాత్రం పట్టించుకోరు. ఇన్ని కార్లు ఉన్నాయి, ఎంప్లాయీలు అందరూ కనీసం అది చేయాలి కదా. చూసారు మీరు, పేషెంట్ కింద పడిపోతున్నారు. ఎందుకని ఇవి ఎంప్లాయీ వెయిట్ చేయాలి, ఏం జీతాలు చేయించుకోలేదు, కనీసం కార్లో తీసుకెళ్ళి హాస్పిటల్ జాయిన్ చేయలేరు. ఇప్పుడు ఇంతమంది ఊరి మధ్యలో కంపెనీ ఉండడం అవసరం ఈ టైంలోనే. ఈసారి అయినా సరే దయించి కంపెనీని మోస్తానికి మనస్ఫూర్తిగా కోరుకుంటున్నాను. వీలైతే అందరికీ 4 సాయం చేయండి. అందరూ రాత్రి 2:30 గంటల టైంలో మేము పడుకున్నామన్నా.
పడుకున్న టైంలో సమ్మర్ కాబట్టి అందరూ కిటికీ తలుపు అవి తీసి ఉంచారన్నమాట. దానివల్ల ఏంటంటే ఏదో గాలి వచ్చింది. అదే స్టెరాన్ ఏదో చెప్తాను, నాకు కూడా తెలియదు, నేను చదువుకోలేదు. నీలో గ్యాస్ లీక్ అయిందో ఏదో చెప్పారు. చిన్నపిల్లలతో ఉన్నారు కదా, బయటకు వెళ్ళిపోండి, ఈయన ఎంత చనిపోతున్నారో లేకపోతే కళ్ళు తిరిగి పడిపోతున్నారంట ఈ స్మెల్కి ఇచ్చిన వాళ్ళందరూ అని చెప్పారు. చిన్నపిల్లలు ఉన్నారు కదా, దూరంగా ఎక్కడికి వెళ్ళిపోండి. మీరు ఎక్కడ ఉంటున్నారమ్మా? మేము ఇదే ఊరు? మాది ఒడిసి శ్రీకాకుళం. నీలో గ్యాస్ లీక్ అయిందో ఏదో చెప్పారు. చిన్నపిల్లలతో ಸೊ ನೋಡ್ತಾ ಇದ್ರಲ್ಲ, ಅಲ್ಲಿನ ಸ್ಥಳೀಯರು ಮಾತನಾಡ್ತಾ ಇದ್ದಿದ್ದಂಥದ್ದನ್ನ, ಅಂದ್ರೆ ಬೆಳ್ಳಂಬೆಳಗ್ಗೆ ಎಲ್ಲ ಅಂದ್ರೆ ಬೇಸಿಗೆ ಇದ್ದಂತ ಹಿನ್ನೆಲೆಯಲ್ಲಿ ಹೊರಗಡೆ ಮಲ್ಕೊಂಡಿದ್ರು ಸಾಕಷ್ಟು ಜನ. ಈ ಒಂದು ವಿಷ ಅನಿಲ ಯಾವಾಗ ಅಲ್ಲಿಗೆ ಹರಡೋದಕ್ಕೆ ಶುರುವಾಯ್ತು, ಅಲ್ಲಿದ್ದಂಥವ್ರಿಗೆ ಕಣ್ಣಲ್ಲಿ ನೀರ್ ಬರುವಂತದ್ದು, ಕೈ ಕೆರೆತ ಆಗಿರ್ಬೋದು, ಮೈ ಕೆರೆತ ಆಗಿರ್ಬೋದು, ಹಾಗೆ ಆ ಮೈ ಮೇಲೆ ಬೊಬ್ಬೆ ಬರುವಂತದ್ದೆಲ್ಲ ಆಯ್ತು ಅಂತ ಅಲ್ಲೊಬ್ಬ ಯುವಕ ಹೇಳ್ತಾ ಇದ್ದ. ಹಾಗೆ ಆತ ಸಾಕಷ್ಟು ಜನರನ್ನ ಒಂದು ಊರಿಂದ ಹೊರಗಡೆ ಬಿಟ್ಟು ಬರುವಂತ ಕೆಲಸವನ್ನ ಕೂಡ ಮಾಡ್ದ. ಅವರ ತಂದೆ ತಾಯಿನೇ ಸುಸ್ತಾಗ್ಬಿಟ್ಟು ಕೆಳಗೆ ಬಿದ್ದಿದ್ದು ಆ ಒಂದು ವಿಚಾರವನ್ನ ಕೂಡ ಆತ ಮಾತನಾಡ್ತಾ ಹೇಳ್ತಾ ಇದ್ದ. ಎಲ್ರೂ ಕೂಡ ಪ್ಯಾನಿಕ್ ಆಗ್ಬಿಟ್ಟಿದ್ರು ಆ ಸಂದರ್ಭದಲ್ಲಿ, ಅಂದ್ರೆ ಆತಂಕಕ್ಕೆ ಒಳಗಾಗಿದ್ರು. ಏನಾಗ್ತಾ ಇದೆ ಅಂತಾನೆ ಗೊತ್ತಾಗಿರ್ಲಿಲ್ಲ ಅವ್ರಿಗೆ. ಇಲ್ಲಿ ಈ ಒಂದು ಅನಿಲ ಲೀಕೇಜ್ ಆಗಿದೆ ಅನ್ನೋದೇ ಗೊತ್ತಿರ್ಲಿಲ್ಲ ಅವ್ರಿಗೆ. ಬಟ್ ಸೊ ಹೀಗಾಗಿನೇ ದೊಡ್ಡ ಮಟ್ಟದಲ್ಲಿ ಆತಂಕ ಮನೆ ಮಾಡಿತ್ತು. ನಂತರ ಆಸ್ಪತ್ರೆಗೆ ಅವರನ್ನ ಸೇರಿಸುವಂತ ಕೆಲಸವನ್ನ ಮಾಡ್ಲಾಯ್ತು ಅನ್ನೋದನ್ನ ಕೂಡ ಅವರು ಹೇಳ್ತಾ ಇದ್ರು. ಈಗ ಆಲ್ರೆಡಿ ಸುಮಾರು 5,000ಕ್ಕೂ ಹೆಚ್ಚಿನ ಜನ ಅಸ್ವಸ್ಥರಾಗಿದ್ರು. ಅವರಿಗೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. LG ಪಾಲಿಮರ್ಸ್ ಫ್ಯಾಕ್ಟರಿಯಲ್ಲಿ ಈ ಒಂದು ಅನಿಲ ಸೋರಿಕೆ ಆಗಿರುವಂತದ್ದು. ಸುತ್ತಮುತ್ತಲಿನ 5ಕ್ಕೂ ಹೆಚ್ಚು ಗ್ರಾಮಗಳಿಗೆ ತೊಂದರೆ ಎದುರಾಯಿತು. ವಿಷ ಅನಿಲದಿಂದಾಗಿ ಈ ಒಂದು ವಿಷ ಅನಿಲ ಸೋರಿಕೆ ಆಗಿದ್ದಂತ ಹಿನ್ನೆಲೆಯಲ್ಲಿ 8 ಜನ ಸಾವನ್ನಪ್ಪಿದ್ರು. ಇನ್ನ ಇಬ್ಬರು ಈ ಒಂದು ವಿಷ ಅನಿಲ ಹರಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಗಾಬರಿಯಾಗಿ ರಸ್ತೆಯಲ್ಲಿ ಓಡುವಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಸಾವನ್ನಪ್ಪಿದ್ದಾರೆ. ಸೊ ಹೀಗಾಗಿ ಈ ಒಂದು ಅನಿಲ ದುರಂತದಲ್ಲಿ ಟೋಟಲ್ ಆಗಿ 10 ಜನ ಸಾವನ್ನಪ್ಪಿದಂತಾಯ್ತು. ಇನ್ನ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಹೋಯ್ತು, ಅಲ್ಲಿನ ಜನ ಅಸ್ವಸ್ಥರಾಗ್ಲಿಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಗನ್ ಮೋಹನ್ ರೆಡ್ಡಿ ಅವರ ಜೊತೆ ಮಾತುಕತೆಯನ್ನ ಮಾಡ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ಏನೆಲ್ಲ ಸಹಾಯ ಬೇಕು ಹೇಳಿ ಎಲ್ಲವನ್ನೂ ಕೂಡ ಮಾಡೋದಕ್ಕೆ ರೆಡಿ ಇದೆ ಕೇಂದ್ರ ಸರ್ಕಾರ ಅಂತ ಹೇಳ್ತಾ NDRF ತಂಡಗಳನ್ನ ಕೂಡ ಕಳಿಸ್ಕೊಡ್ತಾರೆ. ಅದಾದ್ಮೇಲೆ ಮೀಟಿಂಗ್ ಅನ್ನ ಕೂಡ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ ಹಾಜರಿದ್ರು, ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ಹಾಜರಿದ್ರು. ಹಾಗೆ ಸಾಕಷ್ಟು ಅಧಿಕಾರಿಗಳು ಹಾಜರಿದ್ದಂಥದ್ದು. ಏನ್ ಮಾಡ್ಬೋದು, ಏನು ಎತ್ತ, ಯಾವ ರೀತಿಯಾಗಿ ನಾವು ವ್ಯವಸ್ಥೆ ಮಾಡಬೇಕು ಅವರಿಗೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಯ್ತು. ಅದಾದ ನಂತರನೇ ಸಾಕಷ್ಟು NDRF ತಂಡಗಳನ್ನ ಅಲ್ಲಿ ಕಳುಹಿಸಿ ಕೊಡ್ಲಾಯ್ತು. ಸೊ ಈಗ ಪರಿಸ್ಥಿತಿಯನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ NDRF ತಂಡ ಅಲ್ಲಿ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಜಗನ್ ಮೋಹನ್ ರೆಡ್ಡಿ ಅವರು ಈಗ ಆಲ್ರೆಡಿ ವೈಜಾಗ್ನತ್ತ ಹೊರಟಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೈಜಾಗ್ ಅನ್ನ ತಲುಪಲಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅದೆಲ್ಲದ್ರ ಬಗ್ಗೆನೂ ಕೂಡ ಅವರು ಅವಲೋಕಿಸಲಿರುವಂತದ್ದು. ಅಧಿಕಾರಿಗಳ ತಂಡ ಕೂಡ ಅವ್ರ ಜೊತೆ ಹೊರಟು ಜಗನ್ ಮೋಹನ್ ರೆಡ್ಡಿ ಅವರ ಜೊತೆ ಮುಖ್ಯಮಂತ್ರಿಗಳು, ಸೀಮಾಂಧ್ರದ ಮುಖ್ಯಮಂತ್ರಿ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತಹ ಜಗನ್ ಮೋಹನ್ ರೆಡ್ಡಿ ಅವರು ಈಗ ಆಲ್ರೆಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ತಲುಪಲಿದ್ದಾರೆ. ಅಧಿಕಾರಿಗಳ ಜೊತೆನೂ ಕೂಡ ಅವರು ತುರ್ತು ಸಭೆಯನ್ನ ಕರೆದು ಚರ್ಚೆಯನ್ನ ಮಾಡಿದ್ರು. ಈಗ ಫ್ಯಾಕ್ಟರಿ ಹತ್ರ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಹೇಗಾಯ್ತು ಈ ಒಂದು ಪ್ರಕರಣ ಅನ್ನೋದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಪರಿಶೀಲನೆಯನ್ನ ಕೂಡ ನಡೆಸಲಿರುವಂತದ್ದು. ಹಾಗೆ ತನಿಖೆಗೂ ಕೂಡ ಆದೇಶವನ್ನ ನೀಡಲಿದ್ದಾರೆ. ಇನ್ನ ಆ ಒಂದು ಜನ, ಆ ಭಾಗದಲ್ಲಿ ಇರುವಂತ ಜನ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಏನ್ ಮಾಡಬಹುದು ಆ ಎಲ್ಲ ಕೆಲಸವನ್ನ ಆಂಧ್ರ ಪ್ರದೇಶ ಸರ್ಕಾರ ಮಾಡ್ತಾ ಇದೆ. ಸ್ಥಳಾಂತರವನ್ನ ಮಾಡ್ಲಾಗ್ತಾ ಇರುವಂತದ್ದು ಹಂತ ಹಂತವಾಗಿ ಈಗ ಆಲ್ರೆಡಿ ಸ್ಥಳಾಂತರವನ್ನ ಮಾಡ್ಲಾಗ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ತುಂಬಾ ವಯಸ್ಸಾದಂತವರನ್ನ ಬೇಗ ಅಲ್ಲಿ ಸ್ಥಳಾಂತರ ಮಾಡ್ಲಾಗ್ತಾ ಇರುವಂತದ್ದು. ಅಂತವರಿಗೇನೆ ಬೇಗ ಉಸಿರಾಟದ ತೊಂದರೆ ಎದುರಾಗ್ಲಿರುವಂತ ಹಿನ್ನೆಲೆಯಲ್ಲಿ ಬೇಗ ಅವರನ್ನ ಸ್ಥಳಾಂತರ ಮಾಡುವಂತ ಕೆಲಸ ಅಲ್ಲಿ ಆಗ್ತಾ ಇದೆ. ಇದು ಮನುಷ್ಯರ ಕತೆ, ಆದ್ರೆ ಪ್ರಾಣಿಗಳ ಕತೆ ಅಂತೂ ಹೇಳತೀರದಾಗಿದೆ. ಅಲ್ಲಿ ಸಾಕಷ್ಟು ನಾಯಿಗಳು ಹಾಗೆ ಹಸುಗಳೆಲ್ಲವೂ ಸಾವನ್ನಪ್ಪಿದಾವೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೋರೆನ್ಸಿಕ್ ತಜ್ಞರಾಗಿರುವಂತ ದಿನೇಶ್ ರಾವ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ರು. ಅವ್ರು ಏನು ಹೇಳಿದ್ರು ನೋಡೋಣ. ಅಲ್ಲ ನೋಡಿ, ಈಗ ಇದು ಈ ಗ್ಯಾಸ್ ಸ್ಟೆರಿನ್ ಗ್ಯಾಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೆಲವು ಸಿಂಪ್ಟಮ್ಸ್ ನೋಡಿದ್ರೆ ಬೇರೆ ಗ್ಯಾಸು ಮಿಕ್ಸ್ ಆಗಿರೋ ಚಾನ್ಸಸ್ ಇದೆ ಅಂತ ನನಗನ್ಸತ್ತೆ. ಯಾಕಂದ್ರೆ ಅಲ್ಲಿ ಜನ ಹೇಳೋ ಪ್ರಕಾರ ಹೋದ್ರೆ ಕಣ್ಣು ಉರಿಯುತ್ತೆ, ಇದು ಉಸಿರಾಟಕ್ಕೆ ತೊಂದರೆ ಇದೆ, ಆಮೇಲೆ ಹಾಗೆ ಕುಸಿದು ಬೀಳ್ತಾ ಇದಾರೆ, ಮೈಕೈ ಎಲ್ಲ ಬ್ಲಿಸ್ಟರ್ಸ್ ಅಂದ್ರೆ ಬೊಬ್ಬೆ ತರ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಜನರ ಹೇಳಿಕೆ ಆಧರಿಸಿ ನೋಡಿದ್ರೆ ಸ್ಟೆರಿನ್ ಗ್ಯಾಸ್ ಇರಬಹುದು. ಅದ್ರ ಜೊತೆ ಈವನ್ ಕ್ಲೋರಿನ್ ಗ್ಯಾಸ್ ಇಲ್ಲ ಬೇರೆ ಗ್ಯಾಸ್ ಇರ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಐ ಥಿಂಕ್ ದ ಟಾಕ್ಸಿಕಾಲಜಿಕಲ್ ಎಕ್ಸಾಮಿನೇಷನ್ ಕನ್ಫರ್ಮ್ ಆಗಿದ ತಕ್ಷಣ ಹೇಳ್ಬೋದು ಯಾವ ಗ್ಯಾಸು ಅಂತ. ಬಟ್ ಇದು ಸ್ಟೆರಿನ್ ಗ್ಯಾಸ್ ಅಂತ ಹೇಳೋದಾದ್ರೆ ನೋಡಿ, ಇಲ್ಲಿ ಇದು ಇಟ್ ಹಸ್ ಗಾಟ್ ಬೋತ್ ಲೋಕಲ್ ಅಂಡ್ ಸಿಸ್ಟಮಿಕ್ ಎಫೆಕ್ಟ್ಸ್ ಅಂತೀವಿ ನಾವು. ಲೋಕಲ್ ಎಫೆಕ್ಟ್ಸ್ ಅಂದ್ರೆ ಈ ಕಣ್ಣು ಉರಿಯೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ದಿಸ್ ಆರ್ ಲೋಕಲ್ ಎಫೆಕ್ಟ್ಸ್. ಆಮೇಲೆ ಸಿಸ್ಟಮಿಕ್ ಎಫೆಕ್ಟ್ಸ್ ಅಂದ್ರೆ ಈ ಓನ್ಲಿ ದ ಮೋಸ್ಟ್ ಡೇಂಜರಸ್ ಸಿಸ್ಟಮಿಕ್ ಎಫೆಕ್ಟ್ ಅಂದ್ರೆ ಇಟ್ ಅಫೆಕ್ಟ್ ದ ಸೆಂಟ್ರಲ್ ನರ್ವ್ ಸಿಸ್ಟಮ್, ಅಂದ್ರೆ ಮೆದುಳಿಗೆ ಎಫೆಕ್ಟ್ ಆಗ್ತದೆ. ಸೊ ಇದರಿಂದ ಅವರು ತಲೆನೋವು ಬರೋದು, ತಲೆ ತಿರುಗೋದು, ಅದ ನಂತರ ಫುಲ್ಲು ಮಂಕಾಗಿ ಹಾಗೆ ಕುಸಿದು ಬೀಳೋದು, ಅನ್ಕಾನ್ಶಿಯಸ್ ಆಗೋದು, ಅದ ನಂತರ ಸಾವು. ಸೊ ಈ ತರ ಒಂದು ಸಿಂಪ್ಟಮ್ಸ್ ಬರ್ತದೆ. ಆಮೇಲೆ ಎಲ್ಲದಕ್ಕಿಂತ ಇದು ಡೇಂಜರ್ ಅಂದ್ರೆ ದಿಸ್ ಇಸ್ ಹೈಲಿ ಇನ್ಫ್ಲೇಮೇಬಲ್ ಗ್ಯಾಸ್. ಇದು ಅಂದ್ರೆ ಬೆಂಕಿ ತಗ್ಲಿದ್ರೆ ಸ್ಫೋಟ ಆಗ್ತದೆ ಇದು. ಬಟ್ ಇದು ಯಾಕೆ ರಿಪೋರ್ಟ್ ಆಗಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ಬೇರೆ ಏನಾದ್ರೂ ಮಿಕ್ಸ್ ಆಗಿದೆ ಗ್ಯಾಸ್ ಅಂತ ನನಗೆ ಒಂದು ಸ್ವಲ್ಪ ಸಂಶಯ ಇದೆ. ಯಾಕಂದ್ರೆ ಎಷ್ಟು ಇದು 200 ಮೆಟ್ರಿಕ್ ಟನ್ಸ್ ಅಂತ ಹೇಳ್ತಾರೆ. ಆಮೇಲೆ ಎಲ್ಲದಕ್ಕಿಂತ ನೋಡಿ, ಜನಕ್ಕೆ ನಿಮ್ಮ ವಾಹಿನಿ ಮುಖಾಂತರ ಜನಕ್ಕೆ ನಾನು ಹೇಳೋದಾದ್ರೆ, ಒಂದು ಒದ್ದೆ ಬಟ್ಟೆ ಮುಖದ ಮೇಲೆ ಹಾಕೊಳ್ಳೋದು ನಂಬರ್ 1 ಸೂಕ್ತ. ಎರಡನೇದು, ಅವರು ಆದಷ್ಟು ಮೇಲೆ ಅಂದ್ರೆ ಹೈಯರ್ ಪ್ಲೇಸಸ್ ಹೋದ್ರೆ ಇದರಿಂದ ತಪ್ಪಿಸ್ಕೋಬಹುದು. ಯಾಕಂದ್ರೆ ಈ ಗ್ಯಾಸ್ ಇಂದ ವೇಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ಆಕ್ಚುಲಿ ಗ್ರೌಂಡ್ ಅಲ್ಲೇ ಜಾಸ್ತಿ ಇರುತ್ತೆ. ಗ್ರೌಂಡ್ ಅಲ್ಲಿ ಹೌದು ಇದಿರುತ್ತೆ. ಅದರಿಂದ ಈಗ 3rd ಫ್ಲೋರ್, 4th ಫ್ಲೋರ್, 5th ಫ್ಲೋರ್, 10th ಫ್ಲೋರ್ ಬಿಲ್ಡಿಂಗು ಇಲ್ಲ ಮರ ಹತ್ತಿ ಮೇಲೆ ಕೂತ್ಕೊಳ್ಳೋದು, ಈ ತರ ಎಲ್ಲ ಮಾಡಿದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಎಸ್ಕೇಪ್ ದ ಟಾಕ್ಸಿಸಿಟಿ. ಅದೇ ಅಲ್ಲಿಂದನೇ ಈಗ ಆಲ್ರೆಡಿ ಅವರನ್ನ ಸ್ಥಳಾಂತರ ಮಾಡ್ತಿದಾರಂತೆ ಸರ್. ನಂಬರ್ 3 ಅಂದ್ರೆ ಅದೇ ನಂಬರ್ 3 ಅಂದ್ರೆ ಸ್ಟಾಪಿಂಗ್ ದ ಸೋರ್ಸ್. ಎಲ್ಲಿ ಗ್ಯಾಸ್ ಲೀಕ್ ಆಗ್ತಿದೆ ಅದನ್ನ ಆದಷ್ಟು ಹೋಗಿ ಅಲ್ಲಿ ಡಿಸಾಸ್ಟರ್ ರಿಲೀಸ್ ಮ್ಯಾನೇಜ್ಮೆಂಟ್ ಏನಿದೆ ಅವರು ಅಲ್ಲಿ ಅದನ್ನ ನಿಲ್ಸೋದು. 2, 3. 4ನೇದು ಎಲ್ಲದಕ್ಕಿಂತ ಈ ಜಾಗದಿಂದ ಬೇರೆ ಜಾಗಕ್ಕೆ ಅಂದ್ರೆ ಗಾಳಿ ಯಾವ ಕಡೆ ಹೋಗುತ್ತೆ ಆ ಕಡೆ ಗ್ಯಾಸ್ ಹೋಗುತ್ತೆ. ಸೊ ಗಾಳಿ ವಿರುದ್ಧವಾಗಿ ಇರ್ತಕ್ಕಂಥ ಜಾಗಕ್ಕೆ ಸ್ಥಳಾಂತರ ಮಾಡೋದು ಸೂಕ್ತ. ಇನ್ನೊಂದಕ್ಕಿಂತ ಎಲ್ಲದಕ್ಕಿಂತ ದೊಡ್ಡ ಡೇಂಜರ್ ಅಂದ್ರೆ ಈಗ ನೋಡಿದ್ರೆ ಯಾವುದೇ ಒಂದು ಘಟನೆ ನಡೆದೇ ರಾಜಕೀಯ ವ್ಯಕ್ತಿಗಳು, ಅಧಿಕಾರಿಗಳು ಆ ಘಟನೆಗೆ ಹೋಗ್ತಾರೆ, ಆ ಘಟನೆ ಸ್ಥಳಕ್ಕೆ. ಅದನ್ನ ಈ ಟೈಮ್ ಅಲ್ಲಿ ಮಾಡಬೇಡ್ದು, ಘಟನೆ ಸ್ಥಳಕ್ಕೆ ಹೋಗ್ಲೇಬೇಡ್ದು. ಯಾಕಂದ್ರೆ ದೇ ವಿಲ್ ಆಲ್ಸೋ ಗೆಟ್ ಅಫೆಕ್ಟ್. ಆಮೇಲೆ ಇನ್ನೊಂದು, ಕಾಲಕ್ರಮೇಣ ಅಂದ್ರೆ ಟೈಮ್ ಕಳೆದಷ್ಟು ಈ ಗ್ಯಾಸ್ ವೀಕ್ ಆಗ್ತಾ ಹೋಗ್ತದೆ. ಅಂದ್ರೆ ಇಟ್ ಇಸ್ ಗೋಯಿಂಗ್ ಟು ಸ್ಪ್ರೆಡ್ ಅಂಡ್ ಟು ದ ಲಾರ್ಜರ್ ಏರಿಯಾ, ಡೈಲ್ಯೂಟ್ ಆಗ್ತಾ ಹೋಗ್ತದೆ, ಇದು ಎಫೆಕ್ಟ್ ಕಮ್ಮಿ ಆಗ್ತದೆ. ಸೊ ಈಗೇನ್ ಕ್ಯಾಶುಯಾಲಿಟೀಸ್, ಈಗೇನು ಜನ ಅಫೆಕ್ಟ್ ಆಗಿರೋದು ನಾವೇನ್ ನೋಡ್ತಾ ಇದೀವಿ, ಇದೆಲ್ಲ ಐ ಥಿಂಕ್ ದೇ ಹ್ಯಾವ್ ಬಿನ್ ಅಫೆಕ್ಟೆಡ್ ಇನ್ ದ ಮಾರ್ನಿಂಗ್. ಈಗ ಮಧ್ಯಾಹ್ನದ ಮೇಲೆ ಇಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ಇಟ್ಸ್ ಆಲ್ರೆಡಿ ಬಿನ್ ಡೈಲ್ಯೂಟೆಡ್. ಬಟ್ ಎಲ್ಲದಕ್ಕಿಂತ ಆಶ್ಚರ್ಯ ಏನಂದ್ರೆ ಇದು ಯಾವುದೇ ಒಂದು ಸ್ಫೋಟಗೊಳ್ಳಿಲ್ವಲ್ಲ ಅಂತ ತುಂಬಾ ದೊಡ್ಡ ಆಶ್ಚರ್ಯ. ದಟ್ ಈಸ್ ಲಾರ್ಜರ್ ಎಫೆಕ್ಟ್ ಇದೆ. ಯಾಕಂದ್ರೆ 200 ಮೆಟ್ರಿಕ್ ಟನ್ಸ್ ಸುತ್ತಮುತ್ತ ಹಳ್ಳಿ ಸ್ಫೋಟ ಆಗಿದ್ರೆ ಎಷ್ಟು ದೊಡ್ಡ ಬೆಂಕಿ ಆಕ್ಚುಲಿ ಲೀಕೇಜ್ ಆಗ್ಬೇಕಾದ್ರೂ ಆ ಒಂದು ಕಾರ್ಖಾನೆ ಫ್ಯಾಕ್ಟರಿಯಲ್ಲೂ ಕೂಡ ಯಾವ್ದು ಸ್ಫೋಟ ಆಗಿಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ. ಸದ್ಯ ಅದೃಷ್ಟವಶಾತ್ ಯಾರಿಗೂ ಫ್ಯಾಕ್ಟರಿ ಬಳಿ ಏನೂ ಆಗಿಲ್ಲ. ಹೌದು, ಹಳ್ಳಿಗಳ ಮೇಲೆ ಹೋದಾಗ ಮನೆಯಲ್ಲಿ ಅಲ್ಲಿ ಇಲ್ಲಿ ಬೆಂಕಿ ಇದ್ದೇ ಇರ್ತದೆ. ಸೊ ಅಲ್ಲಿಂದ ಯಾಕೆ ಆಗಿಲ್ಲ ಅಂತ ಒಂದು ದೊಡ್ಡ ಆಶ್ಚರ್ಯ. ಆಮೇಲೆ ಇದು ಮೈ ಮೇಲೆ ಬೊಬ್ಬೆ ಬರೋದಿಲ್ಲ, ಕೆಲವರಿಗೆ ಬೊಬ್ಬೆ ಬಂದಿದೆ ಅಂತ. ಅದಕ್ಕೆ ನಾನು ಹೇಳಿದ್ದು ಪಾಸಿಬಿಲಿಟಿ ಆಫ್ ಅನದರ್ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಕಾಂಟ್ ಬಿ ರೂಲ್ಡ್ ಔಟ್ ಅಂತ. ಸೊ ಅದಕ್ಕೆ ಐ ಥಿಂಕ್ ವಿ ಶುಡ್ ಅವೈಟ್ ಫಾರ್ ದ ಫೈನಲ್ ಸ್ಟೇಟ್ಮೆಂಟ್ ಫ್ರಮ್ ದ ಗವರ್ಮೆಂಟ್. ಇದು ಎಷ್ಟು ದಿನಗಳ ಕಾಲ ಇರ್ಬೋದು ಮತ್ತೆ ಯಥಾಸ್ಥಿತಿಗೆ ಬರ್ಲಿಕ್ಕೆ? ಇಲ್ಲ ಇದು ಅಂದ್ರೆ ಬೈ ಈವ್ನಿಂಗ್ ಐ ಥಿಂಕ್ ಇಟ್ ಶುಡ್ ಫೇಡ್ ಔಟ್. ಕ್ಲಿಯರ್ ಔಟ್ ಆಗುತ್ತಾ? ಫೇಡ್ ಆಗುತ್ತೆ. ಯಾಕಂದ್ರೆ ಇದು ಗಾಳಿನಲ್ಲಿ ಮಿಕ್ಸ್ ಆಗ್ತಾ ಡೈಲ್ಯೂಟ್ ಆಗಿ ಹೋಗ್ತದೆ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅಲ್ಲಿ ಎಲ್ಲಿ ಗ್ಯಾಸ್ ಲೀಕ್ ಆಗ್ತದೆ ಅದನ್ನ ಆದಷ್ಟು ತ್ವರಿತಗತಿಯಲ್ಲಿ ಅಂದ್ರೆ ಎಮರ್ಜೆನ್ಸಿ ಅಂತ ಪ್ರಯಾರಿಟಿ ಬೇಸಿಸ್ ಅಲ್ಲಿ ಹೋಗಿ ಅದನ್ನ ಫಸ್ಟ್ ಸ್ಟಾಪ್ ಮಾಡ್ಬೇಕು ಎಲ್ಲಿ ಇದಾಗಿದೆ ಅಂತ.
ಅಂದ್ರೆ ಎಲ್ಲಿ ಲೀಕೇಜ್ ಆಗಿಲ್ಲ ಕಾರಣ ಏನು, ಆಮೇಲೆ ಇನ್ನೊಂದು ಶುಡ್ ಆಲ್ಸೋ ಇನ್ವೆಸ್ಟಿಗೇಟ್ ಅಲ್ಲ, ಇಟ್ ಇಸ್ ಅ ಮ್ಯಾನ್ ಮೇಡ್ ಲೀಕೇಜ್ ಆರ್ ಆಕ್ಸಿಡೆಂಟಲ್ ಅಂತ. ಎಸ್, ಹೌದು ಹೌದು. ಬೇಕು ಅಂತ ಮಾಡಿದಾರಾ ಇಲ್ಲ ಆಕ್ಸಿಡೆಂಟ್ ಆಗಿ ಅದೇ ಹೊರಗೆ, ಇದು ಒಂದು ತನಿಖೆ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಸರ್ ಇನ್ನೊಂದು, ಈ ಲಾಕ್ ಡೌನ್ ಕಂಪ್ಲೀಟ್ ಆಗಿ ಲಾಕ್ ಆಗ್ಬಿಟ್ಟಿತ್ತು. ಯಾವಾಗ ಫ್ರೀ ಮಾಡಿದ್ರು ಅದಾದ್ಮೇಲೆ ಫ್ಯಾಕ್ಟ್ರಿ ಓಪನ್ ಆಗ್ತಿದ್ದ ಹಾಗೆ ಈ ಒಂದು ದುರಂತ ಸಂಭವಿಸಿರೋದು. ಅದೇನೆ, ಸಿ ದಟ್ ಹ್ಯಾಸ್ ಟು ಬಿ ಪ್ರಾಬ್ಲಮ್ ಏನಾದ್ರು ಇರುತ್ತಾ ಇಲ್ಲಿ? ಇಲ್ಲ, ಡೆಫಿನೆಟ್ಲಿ. ಸಿ ಒನ್ ಇಸ್ ದೇರ್ ಇಸ್ ಎ ಟೋಟಲ್ ನೆಗ್ಲಿಜೆನ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಇಂಡಸ್ಟ್ರಿ, ದಟ್ ಇಸ್ ವೆರಿ ಕ್ಲಿಯರ್. ಆಮೇಲೆ ಇನ್ನೊಂದು, ಇದು ಮ್ಯಾನ್ ಮೇಡ್ ಡಿಸಾಸ್ಟರ್ ಇಲ್ಲ ಆಕ್ಸಿಡೆಂಟಲ್ ಅಂತ ನೋಡ್ಬೇಕು. ಓಕೆ ಓಕೆ. ಯಾರಾದ್ರೂ ಬೇಕು ಅಂತ ಮಾಡಿದಾರಾ ಇಲ್ಲ ಅದು ತಾನಾಗೆ ಏನಾದ್ರು ಆಗಿದೆ ಅಂತ, ಇದು ತನಿಖೆ ತುಂಬಾ ದೊಡ್ಡದು. ಯಾಕಂದ್ರೆ ಇದು ಸಚ್ ಅ ಬಿಗ್ ಅಮೌಂಟ್ ಆಫ್ ಕೆಮಿಕಲ್ ಅಷ್ಟು ಜನಕ್ಕೆ ಹಾಕಿ ಫೆಟಾಲಿಟೀಸ್ ಆಗಿದೆ ಅಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ಟು ಬಿ ಇನ್ವೆಸ್ಟಿಗೇಟೆಡ್ ಇನ್ ಹೈ ಲೆವೆಲ್ ಇನ್ವೆಸ್ಟಿಗೇಷನ್ಸ್ ನಡೀಲೇಬೇಕು. ಸರ್ ಇದು ಸಂಜೆ ಅಂದ್ರೆ ನೀವು ಹೇಳ್ತಾ ಇದ್ರಿ ಕ್ಲಿಯರ್ ಔಟ್ ಆಗ್ಲಿಕ್ಕೆ ಸಂಜೆವರೆಗೂ, ಈವ್ನಿಂಗ್ ವರ್ಗೂ ಟೈಮ್ ಬೇಕು ಅಂತ. ಆಗುತ್ತೆ, ಗಾಡಿ ಈಗ ಟೈಮ್ ತುಂಬಾ ಇರುವಂತ ಹಿನ್ನೆಲೆಯಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಈಗ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡಬಹುದು ಅಂತ? ಅದೇ ನಾನು ಹೇಳಿದ್ನಲ್ಲ, ಒಂದು ಅವಾಯ್ಡ್ಮೆಂಟ್, ಬಿಕಾಸ್ ಇಸ್ ದ ಹೆವಿಯರ್ ಗ್ಯಾಸ್, ಇಟ್ ಬಿ ಆನ್ ದ ಗ್ರೌಂಡ್ ಲೆವೆಲ್. ಅಂದ್ರೆ ಗ್ರೌಂಡ್ ಇಂದ 4, 5, 6, 7, 8 ಅಡಿವರೆಗೂ ಹೋಗ್ತದೆ. ಸೊ ಇದನ್ನ ಬಿಟ್ಟು ಇಫ್ ದೇ ಗೋ ಟು ದ ಹೈಯರ್ ಲೆವೆಲ್ ಆಫ್ ರೆಸಿಡೆನ್ಸ್, ಅಲ್ಲಿ ಅದರಿಂದ ಒಂದು ಎಸ್ಕೇಪ್ ಆಗ್ಬೋದು. ಒದ್ದೆ ಬಟ್ಟೆ ಮೂಗು ಬಾಯಿ ಮೇಲೆ ಮುಚ್ಕೊಳ್ಳೋದು ಅದು ಎರಡನೇದು. ಆಮೇಲೆ ಗೋಯಿಂಗ್ ಅವೇ ಫ್ರಮ್ ದ ಸೋರ್ಸ್, ಅಂದ್ರೆ ಈಗ ಗಾಳಿ ಯಾವ ದಿಕ್ಕಿನಲ್ಲಿ ಬರುತ್ತೆ ಅದ್ರ ವಿರುದ್ಧ ದಿಕ್ಕಿನಲ್ಲಿ ಜನ ಮೂವ್ಮೆಂಟ್ ಇರಬೇಕು. ಸರ್ ಈ ಒಂದು ಅಂದ್ರೆ ವಿಷ ಅನಿಲ ಮೂವ್ಮೆಂಟ್ ಆಗ್ತಾ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಪ್ರದೇಶಗಳಿಗೂ ಹರಡ್ಕೊಂಡು ಹೋಗ್ಬಿಡುತ್ತಾ? ಅಲ್ಲ, ಟಾಕ್ಸಿಸಿಟಿ ಕಮ್ಮಿ ಆಗುತ್ತೆ. ಟಾಕ್ಸಿಸಿಟಿ ಕಮ್ಮಿ ಆಗುತ್ತೆ. ಓಕೆ ಓಕೆ. ಟಾಕ್ಸಿಸಿಟಿ ಕಮ್ಮಿ ಆಗುತ್ತೆ. ಬರೀ ಕಣ್ಣು ಇದೆಲ್ಲ ಉರಿಯೋದು ಈ ತರ ಆಗ್ಬೋದು ಹೊರತು ಸಾವು ಸಂಭವಿಸೋದಿಲ್ಲ. ಸಾವು ಏನಿದ್ರು ದಟ್ ಈಸ್ ದ ನಿಯರೆಸ್ಟ್ ಸೋರ್ಸ್ ಎಲ್ಲಿರುತ್ತೆ ಅಲ್ಲಿಗೆ ಸಂಭವಿಸುತ್ತೆ. ದೂರ ಹೋದ ನೀರಿರೋ ಕಡೆ ಮಾತ್ರ. ಹೌದು, ಹಂತದಲ್ಲಿ. ಹೌದು, ಕಾಲಕ್ರಮೇಣ ಅದು ಕಮ್ಮಿ ಆಗ್ಬೇಕು. ಆಮೇಲೆ ಇಟ್ ಡಿಪೆಂಡ್ಸ್ ಆನ್ ಎಷ್ಟು ಅಮೌಂಟ್ ಆಫ್ ಗ್ಯಾಸ್ ಇದೆ ಅಲ್ಲಿ ಅಂತ. ಹೌದು. ಆಮೇಲೆ ಎಲ್ಲದಕ್ಕಿಂತ ದೊಡ್ಡ ದುರಂತ ಅಂದ್ರೆ ದಿಸ್ ಗ್ಯಾಸ್ ಇಸ್ ಇನ್ಫ್ಲೇಮೇಬಲ್. ಇದಕ್ಕೆ ಬೆಂಕಿ ತಗ್ಲಿದ್ರೆ ಎಕ್ಸ್ಪ್ಲೋಡ್ ಆಗುತ್ತೆ. ಅದು ಇದುವರೆಗೂ ಯಾಕೆ ಆಗಿಲ್ಲ ಅಂತ ಆಧಾರದ ಮೇಲೆ ನಾನು ಹೇಳಿದೆ. ಬೇರೆ ಅಲ್ವಾ ಸರ್ ಇವಾಗ? ಹೌದು, ತುಂಬಾ ಆಂಧ್ರ ಪ್ರದೇಶ. ಹೌದು, ಅದಕ್ಕೆ ಇದು ಸ್ಟೆರಿನ್ ಗ್ಯಾಸ್ ಬಿಟ್ಟು ಅದ್ರ ಒಟ್ಟಿಗೆ ಬೇರೆ ಗ್ಯಾಸ್ ಇದೆ ಅಂತ ನನ್ನ ಸ್ವಲ್ಪ ಅನುಮಾನ ಇದೆ. ಯಾಕಂದ್ರೆ ಎಕ್ಸ್ಪ್ಲೋಡ್ ಆಗ್ಬೇಕಾಗಿತ್ತು, ಯಾಕೆ ಎಕ್ಸ್ಪ್ಲೋಡ್ ಆಗಿಲ್ಲ ಆಶ್ಚರ್ಯ ಅದು. ಯಾಕಂದ್ರೆ ಬೆಂಕಿ ತಗಲ್ಬೇಕು ಅಂತಿಲ್ಲ, ಈವನ್ ಎಲೆಕ್ಟ್ರಿಕ್ ವೈರ್ ಕ್ಯಾನ್, ಈವನ್ ಮೊಬೈಲ್ ಫೋನ್ ಕ್ಯಾನ್ ಟ್ರಿಗರ್ ದ. ಹೌದು 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 ಸರ್. ಮತ್ತೊಂದು ಪಾಪ ಈ ಮನುಷ್ಯರಾದ್ರೆ ಏನೋ ಒದ್ದೆ ಬಟ್ಟೆ ಎಲ್ಲ ಕಟ್ಕೊಂಡು ಅವ್ರವ್ರ ಸೇಫ್ಟಿ ಅವ್ರು ನೋಡ್ಕೊಂಡ್ಬಿಡ್ತಾರೆ. ಈ ಪ್ರಾಣಿ ಪಕ್ಷಿಗಳು ಅವನ್ ನೋಡ್ತಾ ಇದ್ರೇನೆ ಸರ್ ಒಂದ್ ತುಂಬಾ ಬೇಜಾರ. ಅಲ್ಲ, ಅದೇ ನೋಡಿ, ಇದನ್ನೆಲ್ಲ ನೋಡಿದಾಗ್ಲೂ ಅನ್ಸುತ್ತೆ ಈ ಸ್ಟೆರಿನ್ ಗ್ಯಾಸ್ ಇದೆಲ್ಲ, ಇದು ಇಷ್ಟು ಟಾಕ್ಸಿಸಿಟಿ ಐ ಥಿಂಕ್ ಇದೇ ಮೊದಲನೇ ಉದಾಹರಣೆ ಅನ್ಸುತ್ತೆ. ಸೊ ಐ ಆಮ್ ವೆರಿ ಶೂರ್ ದೇರ್ ಮೇ ಬಿ ಅನದರ್ ಪಾಸಿಬಿಲಿಟಿ ಆಫ್ ಅನದರ್ ಗ್ಯಾಸ್ ಅಲಾಂಗ್ ವಿತ್ ಸ್ಟೆರಿನ್ ಗ್ಯಾಸ್ ಅಂತ ಅನ್ಸುತ್ತೆ. ಓಕೆ, ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ 2 ಗ್ಯಾಸ್ಗಳ ಸೋರಿಕೆ ಪಾಸಿಬಿಲಿಟಿ ಇದೆ. ಯಾಕಂದ್ರೆ ಬರೀ ಸ್ಟೆರಿನ್ ಗ್ಯಾಸಸ್ ಅಲ್ಲಿ ಇಷ್ಟು ಫೆಟಾಲಿಟಿ ಅಂಡ್ ಇಷ್ಟು ಇದಾಗಿಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಇಟ್ಸ್ ಅ ಕಂಬಸ್ಟಬಲ್ ಗ್ಯಾಸ್, ಇನ್ಫ್ಲೇಮೇಬಲ್ ಗ್ಯಾಸ್. ಸರ್ ಆಮೇಲೆ ಸ್ವಲ್ಪ ಗ್ಯಾಸ್ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಆ ಪ್ರದೇಶದಲ್ಲಿ ಯಾರಿದ್ರು ಕೂಡ ಇಲ್ಲ ಆಗ್ತಾ ಇದೆ ಅಂತ. ಅದನ್ನ ತಡೆಗಟ್ಟಲಿಕ್ಕೆ ಆಗ್ಲಿಲ್ವಾ ಅಂತ ಇವ್ರಿಗೆ? ಅಲ್ಲ, ಅದೇ ದಟ್ ಈಸ್ ವಾಟ್ ಇನ್ವೆಸ್ಟಿಗೇಷನ್ ಇಸ್ ವೆರಿ ವೆರಿ ವೈಟಲ್. ಯಾಕಂದ್ರೆ ಇಷ್ಟು ಅಮೌಂಟ್ ಆಫ್ ಗ್ಯಾಸ್ ಇಟ್ ಇಸ್, ಆಮೇಲೆ ಲೀಕೇಜ್ ನ ಬ್ಲಾಕ್ ಮಾಡಬಹುದಿತ್ತಲ್ಲ ಅಂತ. ಅಂದ್ರೆ ದಟ್ ಈಸ್ ದ ಫಸ್ಟ್ ಸ್ಟೆಪ್ ದೇ ವರ್ ಸಪೋಸ್ ಟು ಡೂ. ಅದು ಯಾವಾಗ ಲೀಕೇಜ್ ಆಯ್ತು, ಇವ್ರಿಗೆ ಯಾವಾಗ ನೋಟಿಸ್ ಮಾಡಿದ್ರು, ಇವ್ರು ಯಾವಾಗನ್ನ ತಡೆಗಟ್ಟಿದ್ರು ಇಲ್ವೋ ಅನ್ನೋದು ತುಂಬಾ ದೊಡ್ಡ ತನಿಖೆ ಆಗ್ಬೇಕಾಗಿದೆ. ಬಿಕಾಸ್ 200 ಮೆಟ್ರಿಕ್ ಟನ್ ಅಷ್ಟು ವೆರಿ ಬಿಗ್ ಅಮೌಂಟ್. ಹೌದು ಹೌದು. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನೋಡ್ತಾ ಇದ್ರಿ ವೈಜಾಗ್ ನಲ್ಲಿ ಯಾವ ರೀತಿಯಾದಂತಹ ವಿಷಮಯ ಪರಿಸ್ಥಿತಿ ಇದೆ ಅಂತ. ಅಲ್ಲಿ ಏನಾಯ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ಅಲ್ಲಿನ ಸ್ಥಳೀಯರೊಬ್ರು ಮಾತನಾಡಿದ್ರು, ಅದನ್ನ ತೋರಿಸ್ತೀವಿ. రాత్రి 2:30 గంటల టైంలో మేము పడుకున్నామన్నా. పడుకున్న టైంలో సమ్మర్ కాబట్టి అందరూ కిటికీ తలుపు అవి తీసి ఉంచారన్నమాట. దానివల్ల ఏంటంటే ఏదో గాలి వచ్చింది. అదే స్టెరాన్ ఏదో చెప్తున్నా, నాకు కూడా తెలియదు, నేను చదువుకోలేదు.
దానివల్ల ఊపిరాటలు మనిషికి ఊపిరాటకి చచ్చిపోతున్నారు అన్నమాట. మొత్తం ఒళ్ళంతా మంటలు, కంట్లోంచి నీళ్ళు, కనీసం ఏ టైం నుంచి తలుపు తీసి బయటకు వద్దామన్నా సరే మొత్తం మంటలు, పొగమంచు ఉంటుంది కదా, పొగమంచు మొత్తం కప్పేసి మాట చలికాలంలో. అది ఏ టైం అంటే ఎవరికి ఏది తెలియట్లేదు. మొత్తం అంతా పరుగులు ఎటు వెళ్తాం అటు డాన్ సైడ్ పరిగెట్టినా సరే గాలి వచ్చేస్తుంది. జనాలంతా పడిపోయి రోడ్ల మీద నడుస్తుంటూ పడిపోతున్నారు అన్న. ఇంట్లో చిన్నపిల్లలు సైతం మొత్తం ఇంట్లో మా అమ్మ కూడా పడిపోయారు, మాట కింద పడిపోయారు. ఏం చేయాలో తెలియక 4 సంవత్సరాలు తీసుకొచ్చి చేస్తున్నాం. వాళ్ళందరూ వ్యాపకం ఊరు అవతల 2-3 కిలోమీటర్ దూరంలో ఊరనగా అసలు దాచిపెట్టి వచ్చి అంతా మాకు తోచిన మేము చేస్తున్నాం. కంపెనీ మాత్రం పట్టించుకో. ఇన్ని కార్లు ఉన్నాయి, ఎంప్లాయీలు అందరం కనీసం అది చేయాలి కదా. చూసారు మీరు, పేషెంట్లు కింద పడిపోతున్నారు. ఎందుకని ఇవి ఎంప్లాయీ వెయిట్ చేయాలి, ఏం జీతాలు చేయించుకోలేదు, కనీసం కార్లో తీసుకెళ్ళి హాస్పిటల్ జాయిన్ చేయలేరు. ఇప్పుడు ఇంతమంది ఊరి మధ్యలో కంపెనీ ఉండడం అవసరం ఈ టైంలోనే. ఈసారి అయినా సరే దయించి కంపెనీని మోస్తానికి మనస్ఫూర్తిగా కోరుకుంటున్నాను. వీలైతే అందరికీ 4 సాయం చేయండి. కంపెనీలో గ్యాస్ లీక్ అయిందో ఏదో చెప్పారు. చిన్నపిల్లలతో ఉన్నారు కదా, బయటకు వెళ్ళిపోండి, ఈయన ఎంతమంది చనిపోతున్నారో లేకపోతే కళ్ళు తిరిగి పడిపోతున్నారంట ఈ స్మెల్ తీస్తున్న వాళ్ళు అందరూ అని చెప్పారు. చిన్నపిల్లలు ఉన్నారు కదా, దూరంగా ఎక్కడికైనా వెళ్ళిపోండి అన్నారు. మీరు ఎక్కడ ఉంటున్నారమ్మా? మేము ఇదే ఊరు? మాది ఒడిసి శ్రీకాకుళం. కంపెనీలో గ్యాస్ లీక్ అయిందో ఏదో చెప్పారు. చిన్నపిల్లలతో ఉన్నారు కదా, బయటకు వెళ్ళిపోండి, ఈయన ఎంతమంది చనిపోతున్నారో. ಸೊ ಇವತ್ತು ಸಂಜೆ ಒಳಗೆ ಅದೆಲ್ಲ ವಿಷ ಅನಿಲದ ಪರಿಸ್ಥಿತಿ ಸಾರ್ಟ್ಔಟ್ ಆಗ್ಬೋದು ಅಂತ ಕಾಣಿಸುತ್ತೆ. ಫಾರೆನ್ಸಿಕ್ ತಜ್ಞ ದಿನೇಶ್ ರಾವ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಆ ವಿಷ ಅನಿಲ ಎಲ್ಲವೂ ಕೂಡ ಇವತ್ತು ಸಂಜೆ ಒಳಗೆ ಕ್ಲಿಯರ್ ಔಟ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ಬೇಗ ಆಗ್ಲಿ, ಅವರೆಲ್ಲರೂ ಬೇಗ ಚೇತರಿಸಿಕೊಳ್ಳಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಸುಮಾರು 5,000ಕ್ಕೂ ಹೆಚ್ಚಿನ ಜನ ಅಸ್ವಸ್ಥರಾಗಿರುವಂತದ್ದು, ಅವರಿಗೆ ಸಾಕಷ್ಟು ಟ್ರೀಟ್ಮೆಂಟ್ ಅನ್ನ ಕೂಡ ನೀಡಲಾಗ್ತಾ ಇದೆ. ಸಾಕಷ್ಟು ಜನರ ಸ್ಥಿತಿ ಗಂಭೀರವಾಗಿದೆ. ವಿಶಾಖಪಟ್ಟಣಂನಲ್ಲಿದ್ದಂತ ಫ್ಯಾಕ್ಟರಿ ದಕ್ಷಿಣ ಕೊರಿಯಾದ್ದು ದುರಂತದ ಬಗ್ಗೆ ದಕ್ಷಿಣ ಕೊರಿಯಾ ವಿಷಾದವನ್ನ ವ್ಯಕ್ತಪಡಿಸಿದೆ. ತುಂಬಾ ವಿಷಾದನೀಯ ಅಂತ ಕೊರಿಯಾ ರಾಯಭಾರಿ ಟ್ವೀಟ್ ಅನ್ನ ಮಾಡಿರುವಂತದ್ದು. ಘಟನೆಯಿಂದ ತುಂಬಾ ದುಃಖವಾಗಿದೆ ಅಂತ ಹೇಳಿದೆ ದಕ್ಷಿಣ ಕೊರಿಯಾ. ಈ ಒಂದು ಫ್ಯಾಕ್ಟರಿ ಇತ್ತಲ್ಲ, ಅದು ದಕ್ಷಿಣ ಕೊರಿಯಾದ. ಇವೆಷ್ಟು ಇವರೆಗಿನ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.